ಹಾಯ್ ಫ್ರೆಂಡ್ಸ್, ಬೆಂಗಳೂರಲ್ಲಿ ಮನೆಯೆಲ್ಲ ನೋಡ್ಕೊಂಡಾದ್ಮೇಲೆ ಮೈಸೂರಿಗೆ ಬಂದ್ವಿ. ಹೇಗೂ ಮೈಸೂರಿಗೆ ಬಂದ್ವಲ್ಲ, ಅದಕ್ಕೆ ಮಕ್ಕಳನ್ನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಬೇಕರಿಲಿ ಮಕ್ಕಳಿಗೆ ಏನಾದರೂ ತಿಂಡಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಸದ್ಯಕ್ಕೆ ಮೈಸೂರಲ್ಲಿ ಮಳೆ ಏನೂ ಇರಲಿಲ್ಲ, ಸೊ ಬಸ್ಸಲ್ಲಿ ಬಂದ್ವಲ್ಲ, ಏನು ಹಿಂಸೆ ಆಗಲಿಲ್ಲ. ಇವಾಗ ಪಾಪುಗರಿಗೆ ಏನೇನು ಬೇಕು ಎಲ್ಲ ತಗೊಂಡು ಹೋಗ್ತೀವಿ. ಇವಾಗ ನಾವು ಆ್ಯಕ್ಚುಲಿ ತುಂಬ ದಿನನೇ ಆಗಿತ್ತು ಮೈಸೂರಿಗೆ ಬಂದು, ಸೊ ಈ ಸಲ ಹೋಗ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಬರೋಷ್ಟರಲ್ಲಿ ಪಾಪು ಕೂಡ ಮಲಗಿದ್ದ, ನೋಡ್ತಿರ್ಬೋದು. ಹಾಯ್ ಹಾಯ್, ಅಯ್ಯೋ ಕಪ್ಪು ಕಾಣಿಸ್ತಿ, ಈ ಕಾಣಿಸ್ತಿ. ಮಾತಾಡು, ಅವತ್ತು ಮಾತಾಡ್ತಿದ್ದಲ್ಲ ಯೂಟ್ಯೂಬ್ಗೆ. ವೆಲ್ಕಮ್ ಮಾಡು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಅಷ್ಟೇ ಅಷ್ಟೇ ಅಲ್ಲ, ಅವತ್ತು ಚೆನ್ನಾಗಿ ಮಾತಾಡ್ತೀನಿ. ಆದ್ರೆ ನೆಂಟರು ಬಂದ್ರೆ ಆತರ ನಂಗೆ ಹೇಳೋದು ಇಷ್ಟ ಇಲ್ಲ. ಆಯ್ ಮಾಡು. ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ದೆನ್ ವಾಟ್ ಯು ಆರ್ ಡೂಯಿಂಗ್? ವಾಟ್ ಯು ಪ್ಲೇ? ನೋಡಿಲಿ ಇವನ ಕುಳ್ಳ ಬಾ. ಪಾಪು ಅಂತೂ ಸಾಂಗ್ ಹಾಕಿದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ. ನಮಗಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಅನ್ಕೋಬೋದು. ಇವ್ನು ಡ್ಯಾನ್ಸ್ ಮಾಡೋದು ನೋಡಿದ್ರೇ ಖುಷಿ ಆಗ್ತಿತ್ತು. ಮಕ್ಕಳಿದ್ರೇ ಚೆಂದ ಅನಿಸುತ್ತೆ ಮನೇಲಿ, ಅಷ್ಟು ನಗು ಇರುತ್ತೆ. ನೋಡ್ತಿರ್ಬೋದು ಅವ್ನು ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ. ಅವ್ನಿಗೆ ಇವಾಗ ಜಸ್ಟ್ 1 year ಆಗಿದೆ ಅಷ್ಟೇ. ಇವನಿಗೆ ಜಸ್ಟ್ ಸಾಂಗ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಸಾಕು, ಅವ್ನ ಪಾಡಿಗೆ ಅವನು ಡ್ಯಾನ್ಸ್ ಮಾಡ್ಕೊಳ್ತಾ ಆಟಾಡ್ತಾ ಇದ್ಬಿಡ್ತಾನೆ. ಈ ರೀತಿ ಇದ್ದರೆ ಎಷ್ಟು ಕೆಲಸ ಬೇಕಾದರೂ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಸ್ವಲ್ಪನೂ ಅಳಲ್ಲ, ಯಾರಾದರೂ ಜೊತೆಗಿದ್ರೆ ಸಾಕು, ಅವನಿಗಂತೂ ಆರಾಮಾಗಿರ್ತಾನೆ. ಅವ್ರ ಅಣ್ಣ ಯಾವ ರೀತಿ ಸ್ಟೆಪ್ ಹಾಕ್ತಿದ್ದ ಅದೇ ರೀತಿ ನೋಡಿಕೊಂಡು ಇವನು ಕೂಡ ಸ್ಟೆಪ್ ಹಾಕ್ತಿದ್ದಾನೆ. ನಾವು ಬಂದಿರೋದು ನಮ್ಮ ಅತ್ತಿಗೆ ಮನೆ ಮೈಸೂರಲ್ಲಿ. ನೋಡ್ತಿರ್ಬೋದು ಮಕ್ಕಳಂತೂ ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ರು. ಪಾಪು ಡ್ಯಾನ್ಸ್ ಮಾಡೋದೇ ಒಂದು ಖುಷಿ. ನೋಡ್ತಿರ್ಬೋದು ಅವ್ರ ಮಾವನ್ ತುಂಬ ಹಚ್ಕೊಬಿಟ್ಟಿದ್ದಾನೆ. ಬೈರು ಇಲ್ಲಿ ನೋಡು, ಇಲ್ಲಿ ಬೈರು, ಇಲ್ಲಿ ಅತ್ತೆ ಅಲ್ಲ, ಅತ್ತೆ ತೋರ್ಸು. ಅಪ್ಪ ಅವಂಗ ಹೊಡಿತಾವನೆ. ಬೈರು ನೋಡಕ್ ಬಂದಿದೀವಿ ಮೈಸೂರಿಗೆ. ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್. ನಮ್ಮ ಮಳಿಮಯ ನೋಡಿ, ಇಲ್ಲಿ ಬೈರು ಮುದ್ದು ನನ್ನ ಚಿನ್ನಮ್ಮ. ಇಲ್ಲಿ ಅಯ್ಯೋ ಚಳಿ, ಮಳೆ ಜಾಸ್ತಿ ಆಗ್ಬಿಟ್ಟು ನಮ್ಮ ಪಾಪುಗೆ ಚಳಿ. ನನಗೂ ಪ್ರಶಾಂತ್ ಅವರಿಗಂತೂ ಪಾಪು ಜೊತೆ ಆಟ ಆಡಿ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಅವನಂತೂ ಅಷ್ಟು ಚೆನ್ನಾಗಿ ಎಲ್ಲರ ಜೊತೆ ಆಟ ಆಡ್ತಿದ್ದ, ನೋಡ್ತಿರ್ಬೋದು. ಆಯ್ ಮಾಡವ, ಸ್ಮೈಲ್. ಫೋಟೋ ತೆಗಿತಿದ್ದೀನಿ, ಸ್ಮೈಲ್ ಮಾಡು. ಸ್ಮೈಲ್. ಆಯ್ ಮಾಡು, ಬಾಯ್ ಮಾಡು. ಕುಳ್ಳ ಅವನು. ಅತ್ತೇನವ ಅದೇ ನೋಡಿ ಹೆಂಗ್ ಕ್ಯೂಟಾಗಿ ಹೇಳ್ತಾನೆ ಅದೇ ಅಂತ. ತಗೋ ಮಕ್ಕಳಿದ್ರೆ ಮನೇಲಿ ಏನೋ ಒಂಥರ ಖುಷಿ ಅಲ್ವಾ. ಅವ್ರ ತೊದಲ್ ಮಾತು ಕೇಳೋದೇ ಒಂಥರ ಚಂದ. ನಮಗಂತೂ ಡೇ ಹೋಗಿದೇ ಗೊತ್ತಾಗಲಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.